ಅಂತೆ ಕಣೆ. ನೀನೆಲ್ಲ ನೀನಿರೋ ಕಡೆ ತಾವೇ ಬಂದು ಬಲೆಗೆ ಬೀಳ್ತಾವೋ ಏನೋ. ಅದೇ ನಿನ್ ಬಿಟ್ಟು ನಾವೆಲ್ಲ ಬಂದಿದ್ದಿನ ಸರಿಯಾಗಿ 10 ಮೀನು ಸಿಗಲ್ಲ ನಮ್ಗೆ. ಹಾಗೇನಿಲ್ಲ ಜಲ್ಜಾ, ಮೀನ್ ಹಿಡಿಯೋದು ಒಂದು ಕಲೆ. ಅದನ್ನ ನಮ್ಮಪ್ಪ ನಂಗೆ ಚಿಕ್ಕ ವಯಸ್ಸಿಂದನೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿರೋದ್ರಿಂದ ಎಲ್ಲಿ ಹೆಚ್ಚು ಮೀನಿರುತ್ತೆ, ಎಲ್ಲಿ ಬಲೆ ಹಾಕಿದ್ರೆ ಸರಿ ಅನ್ನೋದನ್ನ ಕಲ್ತಿದ್ದೀನಿ ಅಷ್ಟೇ. ಅದೇನಾದ್ರೂ ಆಗ್ಲಿ, ನಾವು ಬಂದ್ರೆ ಮೀನೇ ಸಿಗಲ್ಲ, ಅದಂತೂ ಸತ್ಯ. ನೀನ್ ಮದ್ವೆ ಮಾಡ್ಕೊಂಡು ಹೋದ್ರೆ ನಮ್ ಗತಿ ಏನೋ. ಮದ್ವೆನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಏನೇನೋ ಹೇಳ್ಬೇಡಿ. ಆ ವಿಷಯ ಎಲ್ಲ ನಾನಿನ್ನೂ ಯೋಚನೆ ಕೂಡ ಮಾಡಿಲ್ಲ. ನೀನ್ ಯೋಚನೆ ಮಾಡಲ್ಲಮ್ಮ, ನಿಮ್ಮಪ್ಪ ಮಾಡದೇ ಇರ್ತಾರಾ? ಈಗಾಗ್ಲೇ ನಿನ್ಗೆ ಒಳ್ಳೆ ಹುಡುಗನ್ನ ಹುಡುಕಿಟ್ಟಿದ್ರು ಆಶ್ಚರ್ಯ ಏನಿಲ್ಲ. ಹಾಗೆಲ್ಲ ಆಗೋಕೆ ಸಾಧ್ಯನೇ ಇಲ್ಲ. ನಮ್ಮಪ್ಪಂಗೆ ನನ್ನ ಅಭಿಪ್ರಾಯನೇ ತುಂಬಾ ಮುಖ್ಯ. ನನ್ನನ್ ಕೇಳ್ದೆ ಅವರು ಹುಡುಗನ್ ಹುಡ್ಕಲ್ಲ, ಮದ್ವೆನೂ ಮಾಡಲ್ಲ. ಹಾಗಾದ್ರೆ ನೀನ್ ಇಷ್ಟಪಡೋ ಹುಡುಗನ್ನ ನೀನೇ ಹುಡುಕೋತಿಯೇನೋ. ಅಂತವನು ಇನ್ನು ಹುಟ್ಟೇ ಇಲ್ಲ. ಯಾರ್ಯಾರ ಹಣೆಯಲ್ಲಿ ಯಾರ್ಯಾರನ್ನ ಬರ್ದಿದಾರೋ ಯಾರಿಗೆ ಗೊತ್ತು ಅಂಬ. ನಿನ್ಗೆ ಜೋಡಿ ಆಗೋನು ನಿನ್ ಕಣ್ಮುಂದೆ ಬರ್ಬೋದು, ನಿನ್ ಮನ್ಸು ಅವನನ್ನ ನೋಡಿದ ತಕ್ಷಣನೇ ಮರಳಾಗ್ಬೋದು. ನೀನೇ ಅಪ್ಪನ ಹತ್ರ ಹೋಗಿ, ಅಪ್ಪ ನನ್ ಮದುವೆ ಆಗೋ ಹುಡುಗ ಇವನೇ ಅಂತ ಹೇಳಿದ್ರು ಹೇಳ್ಬೋದು. ನೀವ್ ಹೇಳ್ತಿರೋದು ಯಾವುದು ಆಗೋ ಮಾತಲ್ಲ. ಇವ್ನ್ಯಾಕೆ ಹೀಗೆ ನೋಡ್ತಿದ್ದಾನೆ? ಇಲ್ಲಿವರೆಗೂ ಯಾವ ಹುಡುಗಿನೂ ಕಂಡೇ ಇಲ್ಲ ಅನ್ನೋ ಹಾಗೆ ನಕ್ಕೊಂಡ್ ನಿಂತಿದ್ದಾನಲ್ಲ. ಓಹೋ, ಊರಿಗೆ ಬಂದಿರೋ ಹೊಸ್ಬಾ ಇವ್ನೇ ಇರ್ಬೇಕು.
ಅಲ್ಲಿಯ ನಂಬಿಕೆಗಳನ್ನು ನಾವು ಗೌರವಿಸೋಣ. ಮನುಷ್ಯರ ನಂಬಿಕೆಯಂತೆ ಶಿವ ಪಾರ್ವತಿಯರ ಸಂಬಂಧವು ಇನ್ನಷ್ಟು ಗಟ್ಟಿಯಾಗುತ್ತಾ ಹೋಗಲಿ. ಪಾರ್ವತಿಯಲ್ಲಿ ಜನಿಸಿ ಇಷ್ಟು ವರ್ಷವೇ ಕಳೆದಿದೆ ಅಲ್ಲವೇ? ನೀನು ಹಿಡಿಯುವ ಕಲೆಯಲ್ಲಿ ಬಹಳ ನೈಪುಣ್ಯತೆಯನ್ನು ಸಾಧಿಸಿದ್ದಾಳೆ. ಅಂದರೆ ಅವಳ ಮುಖ್ಯ ಉದ್ದೇಶವಾದ ಅವಳ ಏಕಾಗ್ರತೆ, ಅವಳ ಮೈಗೂಡಿದೆ, ಅದರೊಂದಿಗೆ ಸಂಬಂಧಗಳನ್ನು ಬೆಳೆಸಿಕೊಂಡು ಹೋಗುವ ವಿಶೇಷ ಕಲೆಯನ್ನು ಕಲಿತಿದ್ದಾಳೆ. ತನ್ನ ರಕ್ತವಲ್ಲದ ಮಗಳನ್ನು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುವ ತಂದೆ ತಾಯಿ ಅವರ ಗರ್ಭದಿಂದ ಜನಿಸದೇ ಇದ್ದರೂ ಅವರಿಗೆ ತಂದೆ ತಾಯಿಯಾಗುವ ಸಂತೋಷ ನೀಡಿದ್ದಾಳೆ. ಸುಂದರಮ್ಮನಿಗೆ ತನ್ನ ಮೇಲಿರುವ ಕೋಪವನ್ನು, ಅಸಮಾಧಾನವನ್ನು ನಗು ನಗುತ್ತಲೇ ಸ್ವೀಕರಿಸುವ ಗಟ್ಟಿತನ ಬೆಳೆದಿದೆ. ಇನ್ನು ಸಾಕಷ್ಟು ವಿಷಯಗಳನ್ನು ಕಲಿಯುತ್ತಾ ಸರಿಯಾದ ದಾರಿಯಲ್ಲಿಯೇ ಸಾಗುತ್ತಿದ್ದಾಳೆ. ಅಲ್ಲ ಅಪ್ಪ, ನೀನು ಈ ಊರಿನ ನಾಯಕ, ಅದೆಲ್ಲಿಂದನೋ ಬಂದವನ್ನ ಇಲ್ಲಿರಕ್ ಹೆಂಗ್ ಬಿಟ್ಟೆ ನೀನು? ಅದು ಅಲ್ದೆ ಆ ಮನುಷ್ಯ ಸರಿ ಇಲ್ಲ. ಯಪ್ಪ, ಏನ್ ಚಂದ ಅಂತ್ಯ. ಅವನ್ ದಿಮಾಕ್ ನೋಡ್ಬೇಕಿತ್ತು ನೀವು ಒಂದ್ಸಲ. ಅಯ್ಯೋ, ನಿಮ್ಮಪ್ಪನೂ ನೋಡಿದರೆ ಬಿಡು ಅಂಬಾ. ಅವರಷ್ಟೇ ಅಲ್ಲ, ನಾನು ನಿಮ್ಮ ಅಜ್ಜಿನೂ ನೋಡಿದ್ದೀವಿ. ನಿನ್ನೆ ಪಂಚಾಯತಿ ಕತೆಗೆ ಬಂದಿದ್ನಲ್ಲ, ನಿಮ್ಮಪ್ಪನ ಎದುರಿಗೆ ಎಷ್ಟು ಮಾತಾಡ್ತಾನೆ ಗೊತ್ತಾ ಅವನು? ಹ್ಞೂ, ಮತ್ತೆ ಹೊರಗಿಂದ ನಮ್ಮ ಹಳ್ಳಿಗೆ ಬಂದವರು ನೆಂಟ್ರ ತರ ಇದ್ವಾ ಹೋದ್ವಾ ಅಂತ ಇರ್ಬೇಕು. ಅದ್ಬಿಟ್ಟು ಆ 3 ಜನ ಇಲ್ಲೇ ಇರೋದಲ್ದೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಅದ್ರಲ್ಲೂ ಆ ದೊಡ್ಡ ಮನ್ಸ ಅಂತೂ ಅವನ್ ಮಾತ್ನೇ ಕೇಳ್ಬೇಕು ಅನ್ನೋ ತರ ಇದೆ ಆ ಮನ್ಸನ್ ವರ್ಸೆ. ನೀನೇನ್ ಕಡಿಮೆ ಇಲ್ಲ ಬಿಡವ. ಈ ಊರ್ನಾಗೆ ಎಲ್ರು ನಿನ್ ಮಾತೆ ಕೇಳೋ ಹಾಗೆ ಮಾಡಿದೀಯಲ್ಲ. ಹೌದು, ಆ ಹುಡುಗ ದ್ಯಾವನ್ ಮೇಲೆ ಹಂಗ ಮಾತಾಡಿದ್ದು ನನಗೂ ಇಷ್ಟ ಆಗ್ಲಿಲ್ಲ. ಆದ್ರೆ ನಿನಗೇನು ಹೇಳಿಲ್ವಲ್ಲ, ಮತ್ತ್ಯಾಕೆ ಹಿಂಗೆ ಎಗರಾಡ್ತಾ ಇರೋದು ನೀನು? ಏನಜ್ಜಿ ನೀನು ನಮ್ಮಪ್ಪಂಗೆ ಹೇಳಿದ್ರೆ ನನ್ಗೆ ಹೇಳ್ದಂಗಲ್ವಾ? ಅದು ಅಲ್ದೆ ಅವನೇನು ಈ ಊರನಲ್ಲ, ನಾನು ಈ ಊರೋಳು. ಎಲ್ರು ನನ್ನನ್ನೇ ಇಷ್ಟಪಡೋದು. ನೀನ್ ಯಾವ ಊರ್ ನೋಡು ಅಂತ ಕಂಡವ್ರು ಯಾರು? ಅವನು ಅಜ್ಜಯ್ಯಪ್ಪನ ಮರಿಮಗ ಅಂತ ಹೇಳವನೆ. ಅವನೇ ಈ ಊರಿಗೆ ಸೇರಿದವನು, ನೀನಲ್ಲ. ಹಾಗಂದ್ರೆ ಏನಜ್ಜಿ, ನಾನ್ ಯಾಕೆ ಈ ಊರೋಳಲ್ಲ? ಏ ಉಂಡಾಡಿ ಗುಂಡ, ನಿನ್ ಹೆಸರೇನಂದೆ? ಗಣೇಶ್ವರ. ನೋಡು ಗಣೇಶ್ವರ, ನನ್ನ ಮಾತೆ ಅಂತೆಲ್ಲ ಕರಿಬೇಡ. ಯಾಕೆ ಅಷ್ಟೊಂದು ದೊಡ್ಡೋಳ್ ತರ ಕಾಣಿಸ್ತೀನೇನೋ? ಏನೋ ಅವ್ನ್ ಯಾರೋ ಇದಾನಲ್ಲ, ಅವನ್ಗಿಂತ ಸ್ವಲ್ಪ ಚಿಕ್ಕವಳು ಅನ್ನಿಸ್ತೀನಿ. ಯಾರು? ಅದೇ ಅವ್ನ್ ಯಾರೋ ಇದಾನಲ್ಲ, ನಿಮ್ಮ ಅಣ್ಣ. ನೋಡು, ಬೇಕಂದ್ರೆ ಅಕ್ಕ ಅಂತ ಕರಿ, ಇಲ್ಲ ಅಂದ್ರೆ ಆಗ್ಲಿ ನಿನ್ನ ಅಕ್ಕ ಅಂತಾನೆ ಕರಿತೀನಿ. ಹಗ್ಬಾದರಿಗೆ ಮೊದ್ಲಿಂದ ನನಗೆ ನೀ ಮಾಡಂದ್ರೆ ತುಂಬಾ ಇಷ್ಟ, ಗೊತ್ತಾ? ಮೊದ್ಲಿಂದನ? ಮೊದ್ಲು ಅಂದ್ರೆ ನಾನು ಹಾಡೋದನ್ನ ನೀನ್ ಯಾವಾಗ ಕೇಳಿದ್ದೆ? ಅದು ಈ ಊರಿಗೆ ಬಂದಾಗಿಂದ ಅಂತ. ಹಾ, ನಾನ್ ದಿನ ಶಿವಪ್ಪಂಗ್ ಪೂಜೆ ಮಾಡ್ಕೊಂಡು ಹಾಡು ಹೇಳ್ತಿರ್ತೀನಲ್ಲ, ಆಗ ನೋಡಿರ್ತೀಯ ಬಿಡು. ಹೌದು ಮತ್ತೆ ಅಲ್ಲ ಅಕ್ಕ, ಈ ಊರಿನ ಜನ, ವಾತಾವರಣ ಎಲ್ಲ ಇಷ್ಟ ಆಗಿದೆ ನಂಗೆ. ಗಣೇಶ್ವರ ಕುತ್ಕೋ. ಗಣೇಶ್ವರ, ನೀನು ತುಂಬಾ ಒಳ್ಳೆಯವನು. ನಿಮ್ಮ ಅಣ್ಣನ್ ಹಾಗಲ್ಲ. ನಿನ್ನ ಹತ್ರ ಏನೋ ಕೇಳ್ತೀನಿ, ನಿಜ ಹೇಳ್ತೀಯಾ? ಓ, ಏನ್ ಬೇಕಾದ್ರೂ ಕೇಳಿ, ಬೇಕಿದ್ರೆ ಹಿಂದಿಂದೆಲ್ಲ ಹೇಳ್ತೀನಿ. ಹಾ, ಹಿಂದಿಂದೆ ಅನ್ಕೋ. ನೀವು ಮೊದ್ಲು ಈ ಹಳ್ಳಿಯಲ್ಲಿ ಏನ್ ಮಾಡ್ತಿದ್ರಿ? ಮೀನ್ ಹಿಡಿತಿದ್ರಾ? ಏನು ಮೀನ್ ಹಿಡಿಯೋದ? ನಮ್ಮೂರಲ್ಲಿ ಮೀನೆಲ್ಲ ಸಿಗಲ್ಲ, ಸಿಕ್ಕಿದ್ರು ನಾವ್ ಯಾರು ಹಿಡಿಯಲ್ಲ. ಹಾಗಾದ್ರೆ ನಿಮ್ಮ ಅಣ್ಣಂಗ್ ಮೀನ್ ಹಿಡಿಯಕ್ಕೆ ಬರೋದಿಲ್ವಾ? ಧ್ಯಾನ ಮಾಡಕ್ ಬರುತ್ತೆ,
ಅಣ್ಣ ಮೀನ್ ಹಿಡ್ದಿದ್ದೀನ ನಾನಂತೂ ನೋಡೇ ಇಲ್ಲ. ಏನು ಧ್ಯಾನನ? ಗಣೇಶ್ವರ, ನೀವು 3 ಜನ ನಿಜವಾಗ್ಲೂ ಅಣ್ಣ ತಮ್ಮಂದ್ರ? ನೋಡಿದ್ರೆ ಕಾಣಿಸದೇ ಇಲ್ಲ. ನಾವು ಅಣ್ಣ ತಮ್ಮಂದ್ರೆ ಮಹೇಶ್ವರ, ನಂದೀಶ್ವರ ನನ್ನ ಅಣ್ಣಂದ್ರು. ಅವ್ರಿಗೆ ನಾನು ಮುದ್ದಿನ ತಮ್ಮ, ನಮ್ಮ ಮುತ್ತಾತ ಅಜ್ಜಯ್ಯಪ್ಪ. ಹಾ ಸಾಕು. ಊರಲ್ಲಿರೋರೆಲ್ಲ ಇದನ್ನೇ ಹೇಳಿ ಹೇಳಿ ನನಗೆ ಬಾಯ್ಪಾಠ ಆಗೋಗಿದೆ. ಆದ್ರೆ ಅದು ನಿಜ ಅಲ್ಲ ಅಂತ ನನ್ನ ಅನುಮಾನ. ನೀನು ನಂಗೆ ನಿಜ ಹೇಳ್ತೀನಿ ಅಂತ ಹೇಳ್ದೆ, ನೆನ್ಪಿದೆ ಅಲ್ವಾ? ಮತ್ತೆ ಈಗ ಹೇಳು, ನೀವ್ ಹೇಳೋ ಕತೆ ಎಲ್ಲ ಸುಳ್ಳು ತಾನೆ? ನಿನಗೆ ಗೊತ್ತಿರೋದೇ ಸತ್ಯ. ಗಣೇಶ್ವರ, ನಂದೀಶ್ವರ, ನಿಮ್ಮ ಅಣ್ಣಂಗೆ ಒಂದ್ಸಲ ಹೇಳಿ, ಬರ್ದೇ ಇರೋ ಕೆಲಸ ಮಾಡಿ ಮರ್ಯಾದೆ ಕಳ್ಕೊಳಕ್ಕಿಂತ ಮೊದ್ಲೇ ಸೋಲು ಒಪ್ಕೊಳ್ಳೋದು ಒಳ್ಳೇದು. ಜಲಜ ವನಜ, ನಿಮ್ಮ ಸ್ನೇಹಿತೆಗೂ ಹೇಳಿ, ಕೆಲಸ ಮಾಡೋ ಮೊದಲೇ ಬರಲ್ಲ ಅನ್ನೋ ನಿರ್ಧಾರ ಮಾಡಬಾರ್ದು. ಮರ್ಯಾದೆ ಕಳ್ಕೊಳ್ಳೋ ಕೆಲಸ ಈ ಮಹೇಶ್ವರ ಮಾಡೋದಿಲ್ಲ. ಹೇಗೂ ಹೊರಟಾಗಿದೆ, ಇನ್ನು ಬಲೆ ಬೀಸೋದು, ಮೀನುಗಳನ್ನು ಹಿಡಿಯೋದು ಅಷ್ಟೇ. ನಾವು ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ, ನೀವು ಅದನ್ನೇ ಮಾಡಿ, ಅಲ್ವೇನೋ ಗಣೇಶ್ವರ? ಹೌದು ಮತ್ತೆ ಅಕ್ಕ, ನಾವ್ ಅಣ್ಣಂಗೆ ಯಾವ ಕೆಲ್ಸನೂ ಗೊತ್ತಿಲ್ಲ ಅಂತಿಲ್ಲ. ಮನ್ಸ್ ಮಾಡಿದ್ರೆ ಭೂಮಿನ ಬೇಕಾದ್ರೆ ನಡೆಸ್ತಾನೆ. ಹೌದು, ಮೊದ್ಲು ನೀರಲ್ಲಿರೋ ಒಂದು ಮೀನಾದ್ರೂ ಇವನ್ನ ನೋಡಿ ಹೆದರ್ಲಿ. ಭೂಮಿ ನಡಗ್ಸೋದು ಆಮೇಲೆ. ಮೀನಿರೋ ಜಾಗ ನನಗೆ ಗೊತ್ತು ಅಂತ ಅಪ್ಪಿ ತಪ್ಪಿನೂ ನನ್ನ ಹಿಂದೆ ಬರಕ್ ಹೋಗ್ಬೇಡಿ. ನನ್ನ ಹಿಂದೆ ಬಂದು ನೀವು ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಬೋದು ಅನ್ಕೊಂಡಿದ್ದೀರಾ? ಹೋಗ್ಲಿ ಬಿಡೆ ಅಂಬ, ಮೀನ್ ಎಸ್ತಿದ್ರೇನು, ಹಿಡಿಯಕ್ ಬಂದವ್ರಿಗೆ ಮಾತ್ರ ತಾನೇ ಸಿಗೋದು. ನಮ್ ಪಾಡಿಗೆ ನಮ್ ಕೆಲ್ಸ ಮಾಡೋಣ ಬಿಡು. ಬರೋಬರ್ ಗಣೇಶ. ರಯ್ಯ ಮಾತ್ ಮನೆ ಕೆಡ್ಸು, ತೂತ್ ಒಲೆ ಕೆಡ್ಸು ಅಂತಾರೆ. ಆ ಹುಡುಗಿಗಂತೂ ಮಾತಾಡೋಕ್ ಬರಲ್ಲ. ನೀನು ಈ ಊರಿಗೆ ನಾಯಕ, ಆ ಮಕ್ಳ ಹತ್ರ ನೀನ್ ಹಿಂಗ ಮಾತಾಡೋದು? ಏನಾಯ್ತಮ್ಮ, ನಾನೇನಂತದ್ ಮಾತಾಡ್ದೆ? ಮತ್ತೆ ಮೀನ್ ಹಿಡಿದ್ರೆ ಊರೇ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ಯಲ್ಲ, ಪಾಪದ ಮಕ್ಳು ನಮ್ಮೂರೇ ಗತಿ ಅಂತ ನಂಬ್ಕೊಂಡು ಬಂದಿದ್ದಾರೆ.
ಯಾರದು ಹೊರಗೆ ಬನ್ನಿ. ನೀನ್ ಯಾಕೆ ನನ್ನ ಹಿಂದೆ ಬರ್ತಿದ್ದೆ? ಅತ್ತೆ ಅದು ಮಾತೆ ಅಮ್ಮ ಅಂತೆಲ್ಲ ಕರಿಬೇಡ ಅಂತ ನಿನಗೆ ಹೇಳಿಲ್ಲ? ಕ್ಷಮಿಸಿ ಅಕ್ಕ, ಅದು ನಾನು ಏಯ್ ಅದೇ ಏನು ಯಾಕೆ? ಓಹ್ ನಿಮ್ಮ ಅಣ್ಣ ಕಳ್ಸಿದ್ನಾ ನಾನು ಹಿಂದೆ ಹೋಗು ಅಂತ? ಅಯ್ಯೋ ಇಲ್ಲ ಇಲ್ಲ, ನಾನೇ ಬಂದೆ. ಹ? ಅಂದ್ರೆ ನೀವು ಹಿಂದೆ ಬರ್ಲಿಲ್ಲ, ನಾನು ಮನೆಗೆ ಹೋಗ್ತಾ ಇದ್ದೆ. ಇದೊಂದೇ ರಸ್ತೆ ಅಲ್ವಾ ಇರೋದು? ಹಾಗಾದ್ರೆ ನೀನು ಬೇಕು ಅಂತ ನಾನು ಹಿಂದೆ ಬರ್ಲಿಲ್ವಾ? ಅಯ್ಯೋ ಇಲ್ಲಪ್ಪ. ಸರಿ, ಹಾಗಿದ್ರೆ ನೀನೇ ಮುಂದೆ ಹೋಗು. ಯಾಕೆ ಈಗೇನಾಯ್ತು? ನನ್ಗೆ ತುಂಬಾ ಹಸು ಆಗ್ತಿದೆ ಅಕ್ಕ. ತಿನ್ನೋಕೆ ಏನಾದ್ರೂ ಕೊಡ್ತೀರಾ? ಹಸ್ವ? ಯಾಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಏನು ಮಾಡ್ಕೊಡ್ಲಿಲ್ವಾ? ನಮ್ಮ ಅಣ್ಣಂಗೆ ಅಡ್ಗೆ ಮಾಡಕ್ಕೆ ಬರಲ್ಲ. ಅಕ್ಕ ಯಾಕೆ ಸುಮ್ಮನೆ ಆಗ್ಬಿಟ್ರಿ? ನನ್ಗೇನಾದ್ರೂ ಕೊಡಿ. ನಾನು ಯಾಕೋ ಕೊಡ್ಲಿ? ಈಗ ಹಸ್ವಾದ್ರೆ ಹೋಗಿ ನಿಮ್ಮ ಅಣ್ಣನ ಕೇಳು. ತನ್ಗೆ ಎಲ್ಲ ವಿದ್ಯೆನೂ ಗೊತ್ತು ಅನ್ನೋ ತರ ಜಂಪ ಮಾಡ್ತಾನಲ್ಲ ನಿಮ್ಮ ಅಣ್ಣ. ಈಗ ಅಡ್ಗೆನೂ ಕಲ್ತ್ಕೊಂಡು ನಿನಗೆ ಮಾಡ್ಕೊಡಕ್ ಹೇಳು.